ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ಮುಂದಿನ 7 ದಿನಗಳಲ್ಲಿ ನಿಮಗೆ ಅಥವಾ ನಿಮ್ಮ ಜೀವನಕ್ಕೆ ಯಾವ ಬದಲಾವಣೆಗಳನ್ನು ತರ್ತಾ ಇದೆ, ಅಂದರೆ ಯಾವ ಅವಕಾಶಗಳು ನಿಮ್ಮ ಜೀವನಕ್ಕೆ ಬರ್ತಾ ಇದೆ, ಮತ್ತು ಪರಿಸ್ಥಿತಿ ನಿಮ್ಮ ಜೀವನವನ್ನು ಯಾವ ರೀತಿ ಬದಲಾವಣೆಯನ್ನು ಮಾಡ್ತಾ ಇದೆ ಅನ್ನೋದನ್ನು ಸಹಿತ ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಮತ್ತು ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ, ಮತ್ತು ಇದು ಜನರಲ್ ರೀಡಿಂಗು ಸಹಿತ ಆಗಿರುತ್ತೆ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಓಕೆನಾ? ನೋಡೋಣ. ಇವತ್ತು ನಿಮ್ಮ ಪ್ರಸ್ತುತ ಅಂದರೆ ನೀವು ಮುಂದೆ ಬರುವಂತಹ 7 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ನೋಡ್ತೀರಾ, ಯಾವೆಲ್ಲ ಅಪಾರ್ಚುನಿಟಿಗಳನ್ನು ನೀವು ನೋಡ್ತೀರಾ ಅನ್ನೋದನ್ನು ಸಹಿತ ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಓಕೆ, ನಿಮ್ಮ ದೈವಿ ಶಕ್ತಿನ ಒಂದು ಸಾರಿ ನೆನ್ಪು ಮಾಡಿಕೊಂಡು ಮನಸ್ಸಲ್ಲೇ ಒಂದು ಬಾರಿ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ನೋಡೋಣ. ಮತ್ತು ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ನೋಡೋಣ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಎನರ್ಜಿ ತುಂಬಾ ಸ್ಲೋ ಆಗಿದೆ, ತುಂಬಾ ನಿಧಾನ ಅನ್ನಿಸ್ತಾ ಇದೆ, ಮನಸ್ಸು ಒಂಥರ ಶಾಂತವ ಅನ್ನಿಸ್ತಾ ಇದೆ. ಯಾವುದು ನಮ್ಮ ಕೈಯಲ್ಲಿಲ್ಲ, ಯೂನಿವರ್ಸ್ ನಮಗೆ ಸಪೋರ್ಟ್ ಮಾಡ್ತಾರೆ. ಒಂದು ದೈವಿಕ ಶಕ್ತಿ ನಮ್ಮ ಜೊತೆ ಇದೆ ಅಂತ ಹೇಳಿ ನೀವು ನಂಬಿದ್ದೀರಾ. ಆ ದೈವ ಶಕ್ತಿ ನಿಮ್ಮ ಜೊತೆ ಖಂಡಿತವಾಗಿಯೂ ನಿಮಗೆ ನೀವು ಅಂದ್ಕೊಂಡಂತಹ ಜೀವನ ನಿಮ್ಮದಾಗಲಿ ಅಂತ ಹೇಳಿ ಬಯಸ್ತಾ ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. Page of Cups, 2 of Swords, the Moon, Page of Pentacles, the Empress. ಓಕೆ, ಮುಂದಿನ 7 ದಿನಗಳಲ್ಲಿ ನೀವೇನು ನಿಮ್ಮ ಜೀವನದಲ್ಲಿ ಬದಲಾವಣೆಗಳಾಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಹೋಗೋಣ. ಇಲ್ಲಿ ಪೇಜ್ ಆಫ್ ಕಪ್ಸ್ ಏನು ಹೇಳುತ್ತಪ್ಪ, ನಾನು ಆವಾಗಲೇ ಹೇಳ್ದಂಗೆ ನಿಮ್ಮ ಎನರ್ಜಿ ಒಂಥರ ಹೇಗಾಗಿದೆ ಅಂತ ಹೇಳಿದರೆ, ಯಾವುದೋ ಒಂದು ವಿಚಾರಕ್ಕೆ ಕಾಯ್ತಾ ಇದ್ದೀರಾ. ಆ ವಿಚಾರ ನಿಮ್ಮ ಜೀವನವನ್ನೇ ಬದಲಾವಣೆಯನ್ನು ಮಾಡುವಂತಹ ಕ್ಷಣವನ್ನು ನೀವು ಎದುರು ನೋಡ್ತಾ ಇದ್ದೀರಾ. ಅಂದರೆ ಮುಂಬರುವ 7 ದಿನಗಳಲ್ಲಿ ಒಂದು ಸಿಹಿ ಸುದ್ದಿಯನ್ನು ಕೇಳ್ತಾ ಇದ್ದೀರಾ, ಮತ್ತು ಹೊಸ ಭಾವನೆಗಳನ್ನು ನೋಡ್ತಾ ಇದ್ದೀರಾ. ಅಂದರೆ ನಿಮ್ಮ ಜೀವನದಲ್ಲಿ ಈಗಿದ್ದಂತಹ ಸ್ಥಿತಿಗೂ ನೆಕ್ಸ್ಟ್ ಬರುವಂತಹ 7 ದಿನಗಳಲ್ಲಿ ನಿಮ್ಮ ಮನಸ್ಸು ಒಂದು ಪ್ರೀತಿಯಿಂದ ಕೂಡಿರುತ್ತೆ ಅಂತ ಹೇಳ್ಬೋದು. ಒಂದು ಹೊಸದಾದ ಆಲೋಚನೆಗಳನ್ನು, ಹೊಸದಾದ ಭಾವನೆಗಳನ್ನು ಮೂಡಿಸ್ಕೊಳ್ತೀರಾ. ಮತ್ತು ಯಾವುದೋ ಒಂದು ವಿಚಾರಕ್ಕೆ ನೀವು ತುಂಬಾ ಆತುರದಿಂದ ಕಾಯ್ತಾ ಇದ್ದೀರಾ. ಆ ವಿಚಾರ ನಮ್ಮದೇ, ನೀವು ಆ ವಿಚಾರ ನನ್ನ ಜೀವನದಲ್ಲಿ ಸರಿ ಆಗುತ್ತಾ, ಓಕೆನಾ, ಹೇಗೆ, ಏನು ಅನ್ನೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ರಿ. ಹೌದು, ಇದು ಹೊಸ ಭಾವನೆಗಳನ್ನು ಮತ್ತು ಪ್ರೀತಿ ಅಥವಾ ಒಂದು ಸಕಾರಾತ್ಮಕ ಜೀವನವನ್ನು ಬದಲಾವಣೆಯನ್ನು ಮಾಡ್ತಾ ಇದೆ. ನಿಮ್ಮ ಲೈಫಲ್ಲಿ ಒಂದು ಹೊಸ ಬದಲಾವಣೆಯನ್ನು ತರ್ತಾ ಇದೆ ಅಂತಲೂ ಹೇಳ್ಬೋದು. ಮತ್ತು ನಿಮ್ಮ ಅಂತರಾತ್ಮಕ ಅಂದರೆ ನಿಮ್ಮ ಇಂಟ್ಯೂಷನ್ ಪವರ್ ಸಹಿತ ಹೆಚ್ಚಾಗ್ತಾ ಇದೆ. ಮತ್ತು ಈ ಸಮಯದಲ್ಲಿ ನೀವು ತುಂಬಾ ಬಲವಾಗಿ ನಂಬಿದ್ದೀರಾ. ಅಂದರೆ ಅದು ವಿಚಾರ, ಯಾವ ವಿಚಾರಕ್ಕೋಸ್ಕರ ನೀವು ಕಾಯ್ತಾ ಇದ್ದರೆ ಆ ವಿಚಾರದಿಂದ ನೀವು ತುಂಬಾ ನಂಬಿಕೆಯಿಂದ, ಕಾತುರದಿಂದ ಕಾಯ್ತಾ ಇದ್ದೀರಾ. ಅದು ನನ್ನ ಪರ ಆಗುತ್ತೆ, ನಾನು ಅಂದ್ಕೊಂಡಂತಹ ಜೀವನ ಬದಲಾವಣೆ ಆಗುತ್ತೆ, ನನ್ನ ಲೈಫಲ್ಲಿ ಒಂದು ಹೊಸ ಬದಲಾವಣೆಯನ್ನು ತರ್ತಾ ಇದೆ. ಯೂನಿವರ್ಸ್ನ ನಂಬಿದ್ದೀನಿ, ನಾನು ಏನೇ ಮಾಡಿದರೂ ದೈವಶಕ್ತಿ ನನ್ನ ಜೊತೆ ಇದೆ ಅಂತ ಹೇಳಿ ಒಂದು ತುಂಬಾ ನಂಬಿಕೆಯಿಂದ ಕಾಯ್ತಾ ಇದ್ದೀರಾ. ಒಂದು ಬಲವಾದ ನಂಬಿಕೆ ಇದೆ ಅಲ್ವಾ, ಆ ನಂಬಿಕೆಯಿಂದ ಕಾಯ್ತಾ ಇದ್ದಾರೆ. ಇದು ಯಾವುದೇ ಹೊಸ ಸಂದೇಶ ಅಥವಾ ಆಲೋಚನೆಗಳು ನಿಮ್ಮತ್ತ ಬರಬಹುದು ಅಂತ ಹೇಳ್ತಾ ಇದೆ. ಓಕೆನಾ? ಅಂದರೆ ಇಲ್ಲಿ ನೀವು ಯಾವುದೋ ಒಂದು ಹೊಸ ವಿಚಾರಕ್ಕೋಸ್ಕರ ಕಾಯ್ತಾ ಇದ್ರಿ. ಆ ವಿಚಾರ ಕೆಲಸ ಸಿಗ್ಬಹುದು, ಅಥವಾ ಹೊಸ ಪ್ರೀತಿ ಸಿಗ್ಬಹುದು, ಅಥವಾ ಹೊಸ ವ್ಯಕ್ತಿಯ ಪರಿಚಯ ಆಗಬಹುದು, ಅಥವಾ ಹೊಸ ಮನೆ ತಗೋತಾ ಇರ್ಬೋದು, ಅಥವಾ ನಿಮ್ಮ ಪರ ಯಾವುದೋ ಒಂದು ಕೇಸ್ ನಡೀತಾ ಇತ್ತು, ಆ ಕೇಸ್ ನಿಮ್ಮ ಪರ ಆಗ್ತಾ ಇರಬಹುದು. ಈ ರೀತಿಯಾದಂಥ ಹಲವಾರು ವಿಚಾರಗಳಿಗೆ ನಿಮಗೆ ಒಂದು ಹೊಸ ಸುದ್ದಿ, ಹೊಸ ಅವಕಾಶಗಳು ದೊರೀತಾ ಇದೆ. ಮುಂದಿನ 7 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಹುಡುಕಿಕೊಂಡು ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆನಾ? ಇಲ್ಲಿ 2 ಆಫ್ ಸಾರ್ಟ್ಸ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ,
ನಿಮ್ಮ ಜೀವನದಲ್ಲಿ ಅಂದರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಇಲ್ಲಿ ಕಣ್ಣಿಗೆ ಅಂದರೆ ನಿಮ್ಮ ಅಂತರಾತ್ಮಕ್ಕೆ, ಅಂದರೆ ನಿಮ್ಮ ಈ ಆತ್ಮ ಏನಿದೆ ಆ ಆತ್ಮವನ್ನು ಕಣ್ಣು ಕಟ್ಟಿರೋ ಥರ ಆಗಿರುತ್ತೆ. ಅಂದರೆ ನಿಮ್ಮ ಲೈಫಲ್ಲಿ ಏನೇ ಒಂದು ನಡೀತಾ ಇರ್ಬೋದು, ಇವಾಗ ನಡೀತಾ ಇರೋ ಸಂದೇಶಗಳು ಅಂದರೆ ಬೇರೆಯವರಿಂದ ಅವಮಾನ ಪಡ್ತಾ ಇರ್ಬೋದು, ಮನೆಯಲ್ಲಿ ಕಿರಿಕಿರಿ ಅನುಭವಿಸ್ತಾ ಇರ್ಬೋದು, ಜಗಳ ಅನುಭವಿಸ್ತಾ ಇರ್ಬೋದು. ಇದು ಯಾವುದೂ ನನ್ನ ಲೈಫಿಗೆ ಬೇಡ ಅಂತ ಹೇಳಿ ಬೇಡ ಅನ್ನುವಂತಹ ಮನಸ್ಥಿತಿಯಲ್ಲಿ ಬಂದು ಒಬ್ಬರೇ ಕೂತಿರುವಂತಹದ್ದು. ಓಕೆನಾ? ಇದು ಪ್ರಸ್ತುತವಾಗಿ ಏನು ಹೇಳ್ಬೋದಪ್ಪ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಯಾವುದೋ ವಿಷಯದಲ್ಲಿ ಒಂದು ದ್ವಂದ್ವ ಅಂದರೆ ಗೊಂದಲದಲ್ಲಿದ್ದೀರಾ. ಎರಡು ಆಯ್ಕೆಗಳ ನಡುವೆ ಯಾವುದು ಆರಿಸ್ಬೇಕು ಅಂದರೆ ಇಲ್ಲಿ ಎರಡು ಆಯ್ಕೆ ಇದೆ ನಿಮಗೆ, ಯಾವುದನ್ನು ಆರಿಸ್ಬೇಕು ನೀವು ಅನ್ನೋದು ನಿಮಗೆ ಗೊತ್ತಾಗದೇ ಇರುವಂಥದ್ದು. ಅಂದರೆ ಮನಸ್ಸು ಒಂದು ಸ್ತಬ್ಧವಾಗಿದೆ. ಓಕೆನಾ? ಯಾವ ವಿಚಾರನ ಒಂದು ಎರಡು ಕೆಲಸ ಇದೆ ಅಂದ್ಕೊಳ್ಳೋ, ಆ ಎರಡು ಕೆಲಸದಲ್ಲಿ ನೀವು ಯಾವ ಜಾಬ ಪ್ರೀತಿನ ಅಥವಾ ಮನೇನ ಅಥವಾ ಕೆಲಸನ ಅಥವಾ ಮತ್ತೆ ಬೇರೆ ಯಾವುದೋ ಒಂದು ವಿಚಾರಕ್ಕೆ ನೀವು ಗೊಂದಲದಲ್ಲಿದ್ದೀರ. ಆ ಗೊಂದಲದಿಂದ ನೀವು ಹೊರಗೆ ಬರ್ತೀರಾ? ಹೌದು, ಖಂಡಿತವಾಗಿಯೂ ನೀವು ಹೊರಗೆ ಬರ್ತೀರಾ. ಆ ಗೊಂದಲದಿಂದ ನೀವು ಹೊರಗೆ ಬಂದ್ರಿ ಅಂತ ಹೇಳಿದರೆ ನಿಮ್ಮ ಜೀವನದಲ್ಲಿ ಒಂದು ಅಥವಾ ನೀವೇನೋ ಒಂದು ನಿರ್ಧಾರ ತಗೋಬೇಕಾಗಿರುತ್ತೆ. ಆ ನಿರ್ಧಾರದಲ್ಲಿ ಆ ಬದಲಾವಣೆನೇ ನಿಮಗೆ ಒಂದು ಸ್ಫೂರ್ತಿಯಾಗುತ್ತೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಅಂದರೆ ಜಾಬ್ ವಿಚಾರ ಆಗಿರ್ಬೋದು, ಜಾಬಿಂದ ತುಂಬ ದೂರ, ಎಲ್ಲರನ್ನೂ ಬಿಟ್ಟು ತುಂಬ ದೂರ ಹೋಗುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಅಂತರಾತ್ಮಕ್ಕೆ ನಿಮಗೆ ಇಷ್ಟ ಇಲ್ಲದೆ ಇರುವಂತಹ ಕೆಲಸ ಮಾಡ್ತಾ ಇರುವಾಗ ಆ ಮುಂದೆ ಬರುವಂತಹ ಅವಕಾಶ ನಿಮಗೆ ಅದ ಅನ್ನುವಂತಹ ಮನಸ್ಥಿತಿ ಇರ್ಬೋದು. ಅಥವಾ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಮನೆಯಲ್ಲಿ ಕಿರಿಕಿರಿ, ಜಗಳ, ಮಾತುಕತೆಯಿಂದ ಏನಾದರೂ ಮಾನಸಿಕವಾಗಿ ಅನುಭವಿಸ್ತಾ ಇದ್ರಿ ಅಂತ ಹೇಳಿದರು, ಯಾರೂ ಬೇಡ ನನ್ನ ಜೀವನದಲ್ಲಿ, ನಾನು ಹೇಗೋ ಬದುಕ್ತೀನಿ ಅನ್ನುವಂಥ ಮನಸ್ಥಿತಿ, ಎಮೋಷ್ನಲಿ ಸ್ಟಕ್ ಆಗಿದ್ದೀರಾ. ಅದರಿಂದ ನೀವು ಹೊರ ಬಂದರೆ ಮಾತ್ರ ನಿಮ್ಮ ಲೈಫಲ್ಲಿ ಒಂದು ಜೀವನದ ಬದಲಾವಣೆಯನ್ನು ಮಾಡ್ಕೋತೀರ. ಅಂದರೆ ಹೇಗೆ ಹೊರಗೆ ಬರಬೇಕು ಅಂತ ಹೇಳಿದರೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಒಂದು ಕ್ಲಾರಿಟಿ ಕೊಡಬೇಕು. ನೀವು ನಿಮ್ಮಲ್ಲಿರುವಂತಹ ಗೊಂದಲನ ದೂರ ಮಾಡಬೇಕು. ಅದು ಗೊಂದಲದಿಂದ ದೂರ ಆಗಿ ನೀವು ಹೊರ ಬರುವಂಥದ್ದು. ಓಕೆನಾ? ಇಲ್ಲಿ ಎರಡು ಅವಕಾಶ ಇದೆ. ಆ ಅವಕಾಶಗಳನ್ನು ನಿಮ್ಮ ನಿರ್ಧಾರ ಅಂದರೆ ನಿಮ್ಮ ಕೈಯಲ್ಲೇ ಇದೆ. ಯಾವ ನಿರ್ಧಾರವನ್ನು ಆಯ್ಕೆ ಮಾಡ್ಕೋತೀರ ಅದು ನಿಮ್ಮ ಲೈಫಿಗೆ ಒಂದು ಬದಲಾವಣೆಯನ್ನು, ಜೀವನದಲ್ಲಿ ಬದಲಾವಣೆಯನ್ನು ತರ್ತಾ ಇದೆ. ಇಲ್ಲಿ ಸಹಿತ ನಿಮಗೆ ಮೂನ್ ಬರ್ತಾ ಇದೆ. ಇಲ್ಲಿ ಸಹಿತ ಇಲ್ಲಿ ಮೂನ್ ಇದೆ ಮತ್ತು ಇಲ್ಲಿ ಮೂನ್ ಇದೆ. ಅಂದರೆ ನೀವು ತುಂಬ ಮಾನಸಿಕವಾಗಿ ನೋವನ್ನು ಪಡ್ತಾ ಇದ್ದೀರಾ. ಜನರಿಂದ ಆಗಿರ್ಬೋದು, ಮನೆಯವರಿಂದ ಆಗಿರ್ಬೋದು, ತುಂಬ ನೋವು ಪಡ್ತಾ ಇದ್ದೀರಾ, ಕಷ್ಟಪಡ್ತಾ ಇದ್ದೀರಾ. ಎರಡೂ ಕಡೆ ಗೋಡೆ ಇದೆ ಅಂತ ಹೇಳಿದರೆ ನಿಮ್ಮ ಜೀವನದಲ್ಲಿ ಅಂದರೆ ಎರಡೂ ಕೆಲಸದಲ್ಲಿಯೂ ಸಹಿತ ನಿಮಗೆ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ ಕಣ್ಣೀರು ಹಾಕ್ತಾ ಇದ್ದೀರಾ, ನೋವು ಅನುಭವಿಸ್ತಾ ಇದ್ದೀರಾ. ನಿಮ್ಮ ಸುತ್ತಮುತ್ತ ಇರುವಂಥ ಜನಗಳೇ ನಿಮ್ಮ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇದ್ದಾರೆ. ನಿಮಗೆ ನಿಮ್ಮ ಆ ಜನರ ಮಾತುಗಳಿಂದ ನೀವು ಒಂದು ಮಾನಸಿಕವಾಗಿ ಹಿಂಸೆನ ಅನುಭವಿಸ್ತಾ ಇದ್ದೀರಾ. ಎಲ್ಲ ರೀತಿಯಿಂದನೂ ಸರಿ ಇದ್ದರೂ ಸಹಿತ ನಿಮ್ಮ ಮನಸ್ಸು ಹೇಗಾಗಿದೆ ಅಂತ ಹೇಳಿದರೆ, ಬೇರೆಯವರು ಮಾತಾಡುವಂತಹ ಮಾತಿಗೆ, ಬೇರೆಯವರು ಅನ್ನುವಂತಹ ವಿಚಾರಗಳಿಗೆ ನೀವು ಮೈಂಡ್ ಏನು ಮಾಡ್ತಾಯಿದ್ದೀರ, ಒಂದು ಸೆನ್ಸಿಟಿವ್ ಆಗಿರೋದ್ರಿಂದ, ನೀವು ಒಂದು ಸೆನ್ಸಿಟಿವಿಟಿ ಆಗಿರೋದ್ರಿಂದ ಅದನ್ನು ಬೇಗ ನೀವು ಮೈಂಡಿಗೆ ತಗೋತೀರ. ಮೈಂಡಿಗೆ ತಗೊಳ್ಳೋದ್ರಿಂದ ಅಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದರೆ ತುಂಬಾ ನೋವುಗಳನ್ನು ಪಡ್ತೀರ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇದು ಒಂದು ಭ್ರಮೆ ಅಂತ ಹೇಳ್ಬೋದು. ನೀವು ಅವ್ರು ಯಾರು ಏನೇ ಅಂದ್ಲು, ಯಾರು ಏನೇ ಮಾತಾಡಿದ್ರು ಅದನ್ನು ಒಂದು ಭ್ರಮೆಯಲ್ಲಿದ್ದಾರೆ, ಅಂದರೆ ಭ್ರಮೆಯಲ್ಲಿ ಹೇಳಿದ್ದಾರೆ ಅಂತ ಅನ್ಕೋಬೋದು. ಅಥವಾ ಅವ್ರು ನನಗೆ ಅಂದೇ ಇಲ್ಲ ಅನ್ನುವಂಥ ಮನಸ್ಥಿತಿ ನೀವು ಮಾಡ್ಕೋಬೋದು. ಒಂದು ಗುಪ್ತ ವಿಷಯಗಳ ಭಯನೂ ಸಹಿತ ನಿಮಗಿದೆ ಇಲ್ಲಿ. ಅಂದರೆ ಯಾವುದೋ ಒಂದು ರಹಸ್ಯದ ವಿಚಾರವಾಗಿಯೂ ಸಹಿತ ನಿಮಗೆ ಒಂದು ಭಯ ಇದೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಅಂದರೆ ಏನಪ್ಪ ಪ್ರಸ್ತುತವಾಗಿ ನಿಮ್ಮ 7 ದಿನಗಳಲ್ಲಿ ಯಾವ ಬದಲಾವಣೆಗಳನ್ನು ತೋರಿಸುತ್ತೆ ಈ ಕಾರ್ಡು ಅಂತ ಹೇಳಿದರೆ, ಪರಿಸ್ಥಿತಿಗಳು ಮೇಲ್ನೋಟಕ್ಕೆ ಕಾಣುವಷ್ಟು ಸ್ಪಷ್ಟವಾಗಿಲ್ಲ. ಓಕೆನಾ? ಇಲ್ಲಿ ಕಾಣುವಂತಹ ನಿಮ್ಮ ಎದುರಿಗೆ ಕಾಣುವಂಥದ್ದು ಯಾವುದು ಅಷ್ಟು ಸ್ಪಷ್ಟವಾಗಿಲ್ಲ. ಓಕೆನಾ? ಮನಸ್ಸಿನಲ್ಲಿ ಒಂದು ರೀತಿಯ ಆತಂಕ, ಅಭದ್ರತೆ ಮತ್ತು ಭವಿಷ್ಯದ ಬಗ್ಗೆ ಅನಿಶ್ಚಿತತೆ ಇರಬಹುದು. ಅಂದರೆ ನೀವು ಈಗ ಏನು ಮಾಡ್ತಾ ಇದ್ದೀರಪ್ಪ ಅಂತ ಹೇಳಿದರೆ, ಈಗ ನಿಮ್ಮ ಎದುರಿಗೆ ಕಾಣುವಂತಹ ಪ್ರಸ್ತುತವಾದಂತಹ ಚಿತ್ರಣ ಏನಿದೆ ಅದು ಸ್ಪಷ್ಟವಾಗಿಲ್ಲ ನಿಮಗೆ. ಓಕೆನಾ? ನಿಮಗೆ ಒಂದು ಸತ್ಯದ ಅರಿವು ಗೊತ್ತಾಗ್ತಾ ಇಲ್ಲ. ಅಲ್ಲಿ ಒಂದು ರಹಸ್ಯ ಇದೆ. ಆ ರಹಸ್ಯವನ್ನು ಭೇದಿಸಿದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಆ ಕಷ್ಟ. ಅದು ನಿಮಗೆ ಯಾಕೆ ನೋವಾಗ್ತಾ ಇದೆ, ಯಾಕೆ ನೀವು ಆ ಥರ ಅನುಭವಿಸ್ತಾ ಇದ್ದೀರಾ, ಯಾಕೆ ನೀವು ಕಣ್ಣೀರು ಹಾಕ್ತಾ ಇದ್ದೀರಾ, ಯಾಕೆ ಅದರಿಂದ ನೀವು ಇಷ್ಟೊಂದು ನೋವು ಪಡ್ತಾ ಇದ್ದೀರಾ ಅನ್ನೋದು ಆ ಸತ್ಯದ ಅರಿವನ್ನು ನೀವು ಮಾಡಿದಾಗ ಮಾತ್ರ ಬರುತ್ತೆ. ಅಂದರೆ ಅಲ್ಲಿ ಕಾಣುವಂತಹ ಸತ್ಯ ಏನಿದೆ, ಅಲ್ಲಿ ಚಿತ್ರಣ ಏನಿದೆ ಅದನ್ನು ನೀವು ಸ್ಪಷ್ಟವಾಗಿ ಅರ್ಥ
ಮಾಡ್ಕೋಬೇಕು. ಅಲ್ಲಿ ಯಾವ ಸತ್ಯ ಇದೆ, ಅಲ್ಲಿ ಏನು ನಡೀತಾ ಇದೆ, ಅದು ಯಾಕೆ ಆಗ್ತಾ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಈ 7 ದಿನಗಳಲ್ಲಿ ಆ ರಹಸ್ಯ ಬಯಲಾಗಿ ನಿಮ್ಮ ಜೀವನದಲ್ಲಿ ಬೇರೆ ಬದಲಾವಣೆಗಳನ್ನು ತರುತ್ತೆ. ಇಲ್ಲಿ ಬದಲಾವಣೆಗಳನ್ನು ನೋಡ್ತಾ ಇದ್ದರೆ ಇಲ್ಲಿಯವರೆಗೂ ನೀವು ತುಂಬಾ ನೋವು ಪಟ್ಟಿದ್ರಿ. ಬಟ್ ಇಲ್ಲಿ 2 ಕಾರ್ಡ್ ನಿಮಗೆ ನಿಮ್ಮ ಲೈಫಲ್ಲಿ ಏನು ತೋರಿಸ್ತಾ ಇದೆಯಪ್ಪ ಅಂತ ಹೇಳಿದರೆ ಸಂಪತ್ತು, ಸಮೃದ್ಧಿ ಮತ್ತು ನಿಮ್ಮ ಜೀವನದಲ್ಲಿ ಸಕ್ಸಸ್ಸನ್ನು ತೋರಿಸ್ತಾ ಇದೆ. ಓಕೆನಾ. ಇಲ್ಲಿ ಯಾವ ರೀತಿ ಅಂತ ಹೇಳಿದರೆ ಇಲ್ಲಿ ಕೈಯಲ್ಲಿ ಹಿಡಿದಿದ್ದಾರೆ ನೋಡಿ, ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ ಅಂದರೆ ನಾನು ಇಲ್ಲಿ ಹೇಳಿದೆ ಪೇಜ್ ಆಫ್ ಕಪ್ಸ್. ನಿಮಗೆ ಒಂದು ಹೊಸ ಅವಕಾಶಗಳು ಬರ್ತಾ ಇದೆ, ಹೌದಾ? ಓಕೆನಾ. ಕೈಯಲ್ಲಿ ಹಿಡಿದಿರುವಂಥ ನಾಣ್ಯ ಏನು ಹೇಳ್ತದಪ್ಪ ಅಂತ ಹೇಳಿದರೆ ಅವಕಾಶಗಳನ್ನು ಹೊರತರ್ತಾ ಇದೆ, ಸ್ಥಿರತೆಯನ್ನು ತರ್ತಾ ಇದೆ, ಹೊಸದನ್ನು ಕಲಿಯುವ ಹಂಬಲವನ್ನು ತೋರಿಸ್ತಾ ಇದೆ. ನೀವು ಯಾವುದೋ ಒಂದು ಕಲಿಕೆ ಇದೆ, ಈಗ ಆಧ್ಯಾತ್ಮಿಕವಾಗಿರ್ಬೋದು ಅಥವಾ ಯಾವುದೋ ಒಂದು ಎಕ್ಸಾಮ್ ಕಟ್ಟಿರ್ತಾರೆ, ಆ ಎಕ್ಸಾಮಿಗೆ ಓದೋದ್ರಲ್ಲಾಗಿರ್ಬೋದು, ಹೊಸ ಅವಕಾಶಕ್ಕೋಸ್ಕರ ನೀವು ಕಾಯ್ತಾ ಇರುವಂಥದ್ದು. ಓಕೆನಾ. ಗೊಂದಲಗಳ ನಡುವೆಯೂ ಸಹಿತ ಪ್ರಾಯೋಗಿಕವಾಗಿ ಯೋಚಿಸಿ ಹೊಸ ಆರಂಭ ಮಾಡಲು ಸೂಕ್ತವಾದ ಸಮಯ. ಅಂದರೆ ನೀವು ಇಷ್ಟು ಗೊಂದಲದಲ್ಲಿದ್ದರೂ ಸಹಿತ ಏನೋ ಒಂದು ಕಲಿಬೇಕು, ಅದರಿಂದ ನನ್ನ ಸಮಸ್ಯೆಗಳನ್ನಾಗಿರ್ಬೋದು, ನನ್ನಲ್ಲಿರುವಂತಹ ತೊಂದರೆಗಳನ್ನು ನಾನು ಪರಿಹಾರ ಮಾಡಿಕೊಳ್ಳುವಂತಹ ಮನಸ್ಥಿತಿ ನಿಮಗೆ ಆತುರದಿಂದ ಕಾಯ್ತಾ ಇದ್ದೀರಾ. ಅದನ್ನು ಹೇಗಾದರೂ ಮಾಡಿ ಕಲಿಬೇಕು, ನಾನು ಅದನ್ನ ಬಗೆಹರಿಸ್ಕೋಬೇಕು ಅನ್ನುವಂತಹ ಮನಸ್ಥಿತಿ ನಿಮ್ಮದಾಗಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಭೂಮಿ, ಮನೆ, ಹಣಕಾಸು ಅಥವಾ ಹೊಸ ಕೆಲಸಕ್ಕೆ ನೀವು ಸಂಬಂಧಿಸಿದಂಥ ಒಂದು ಸಣ್ಣದಾದ ಆರಂಭವಾಗ್ತಾ ಇದೆ. ಅಂದರೆ ಅವಕಾಶ ಭವಿಷ್ಯದಲ್ಲಿ ದೊಡ್ಡದಾಗ್ತಾ ಇದೆ. ನೀವು ಒಂದು ಸಣ್ಣದಾಗಿ ನೀವು ಯೋಚನೆ ಮಾಡಿ ನೀವು ಮುಂದೆ ಒಂದು ಹೆಜ್ಜೆ ಇಟ್ರಿ ಅಂತ ಹೇಳಿದರೆ ಅದು ಭವಿಷ್ಯದಲ್ಲಿ ಒಂದು ದೊಡ್ಡ ಸಮೃದ್ಧಿಯನ್ನೇ ತರುತ್ತೆ, ಅವಕಾಶಗಳನ್ನೇ ತರುತ್ತೆ ಅನ್ನೋದನ್ನು ಸಹಿತ ಪೇಜ್ ಆಫ್ ಪೆಂಟಿಕಲ್ ಹೇಳುತ್ತೆ. ಇಲ್ಲಿ ದ ಎಂಪ್ರೆಸ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ ಸಮೃದ್ಧಿ ಸೃಷ್ಟಿ ಪ್ರಕೃತಿಯ ನಿಯಮ ಅಂತ ಹೇಳ್ಬೋದು. ಅಂದರೆ ನೀವು ಪ್ರಕೃತಿಯ ಜೊತೆಗೆ ತುಂಬಾ ಅಟ್ಯಾಚ್ಮೆಂಟ್ ಆಗಿದ್ದೀರಾ, ಪ್ರಕೃತಿ ಜೊತೆ ನೀವು ತುಂಬಾ ಹೊಂದ್ಕೊಂಡಿದ್ದೀರಾ. ಆ ಪ್ರಕೃತಿಯಿಂದ ನೀವು ಏನೋ ಒಂದು ಸಾಧನೆ ಮಾಡ್ತೀನಿ ನಾನು ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿದ್ದೀರಾ. ಅಂದರೆ ಇಲ್ಲಿ ತಾಯಿ ಆಗುವಂಥ ಸಿಚುವೇಶನ್ಸ್ ಐತೆ. ಈಗ ಯಾರಾದರೂ ಪ್ರೆಗ್ನೆನ್ಸಿಗೆ ಏನಾದರೂ ನೀವು ಪ್ಲ್ಯಾನ್ ಮಾಡ್ತಾಯಿದ್ರಿ ಅಂತ ಹೇಳಿದರೆ ಇಲ್ಲಿ ತಾಯಿ ಆಗುವಂಥ ಅವಕಾಶಗಳು ಇದೆ. ನಿಮ್ಮ ಹಿಂದೆ ಏನು ನಡೆದಿದೆಯೋ ಆ ಕಣ್ಣೀರಿನ ದಾರಿಗೆ ಈಗ ಬರುವಂತಹ 7 ದಿನಗಳಲ್ಲಿ ನಿಮಗೆ ಒಂದು ಸಿಹಿ ಸುದ್ದಿ ಅನ್ನೋದೇ ಕಾಣ್ತಾ ಇದೆ. ಅಂದರೆ ಒಂದು ಸಮೃದ್ಧಿಯಾಗಿ ಇರ್ಬೋದು, ಅಂದರೆ ಒಂದು ಯಾವುದೋ ಹಣ ಬರಬೇಕಾಗಿತ್ತು, ಹಣ ಬರ್ತಾ ಇರ್ಬೋದು, ಅವಕಾಶಗಳು ಬರ್ತಾ ಇರ್ಬೋದು, ನೀವೇ ಒಂದು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು ಅಥವಾ ಹೊಸ ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ಬೋದು. ಹೀಗೆ ಎಲ್ಲ ರೀತಿಯಿಂದನೂ ಸಹಿತ ನಿಮಗೆ ಒಂದು ಯಶಸ್ಸು ಉನ್ನತವಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ಈ 7 ದಿನಗಳಲ್ಲಿ ಒಂದು ಯಶಸ್ಸು, ಒಂದು ಅವಕಾಶ, ಒಂದು ನೀವು ಅಂದ್ಕೊಂಡಿರುವಂತಹ ಜೀವನ ನಿಮ್ಮದಾಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆನಾ. ನೆಕ್ಸ್ಟ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ ಈ ಕಾರ್ಡು ಪೂರ್ತಿ ನಿಮ್ಮ ಜೀವನದಲ್ಲಿ ನೀವು ತುಂಬಾ ಗೊಂದಲದಲ್ಲಿ, ನೀವು ಈ ಬಗ್ಗೆ ಯಾವ ವಿಚಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರು ಅದರಲ್ಲಿಂದ ನೀವು ಅವರಿಂದ ಅವಮಾನಪಟ್ಟು ನೋವುಪಟ್ಟು ಅಲ್ಲಿಂದ ನೀವು ಹೊರ ಬರ್ತಾ ಇದ್ದೀರಾ. ಹೊರಗೆ ಬಂದು ನಿಮ್ಮ ಲೈಫನ್ನು ನೀವೇ ಕಂಡ್ಕೋತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಒಟ್ಟಾರೆಯಾಗಿ ಹೇಳೋದು ಏನಪ್ಪ ಅಂದರೆ ಗೊಂದಲದಿಂದ ಸಮೃದ್ಧಿಯ ಕಡೆ ಹೋಗ್ತಾ ಇದ್ದೀರಾ. ಓಕೆನಾ. ನಿಮ್ಮಲ್ಲಿರುವಂತಹ ಗೊಂದಲದಿಂದ ನೀವು ಹೊರಗೆ ಬಂದು ನೀವು ಮತ್ತೆ ಸಮೃದ್ಧಿಯ ಕಡೆ ಹೋಗ್ತಾ ಇದ್ದೀರಾ. ಅಂದರೆ ಎಷ್ಟೇ ಕಷ್ಟ ಬರಲಿ ಆ ಕಷ್ಟದಿಂದ ನಾನು ಒಂದು ಕಲಿಕೆಯನ್ನು ಕಲಿತೀನಿ, ನನ್ನ ಜೀವನನ ನಾನು ರೂಪಿಸ್ಕೋತೀನಿ ಅನ್ನುವಂತಹ ಹಂಬಲ ಏನಿದೆ ಆ ಹಂಬಲನೇ ನಿಮ್ಮ ಜೀವನದಲ್ಲಿ ಒಂದು ಅತಿ ದೊಡ್ಡ ಬದಲಾವಣೆ ಅಂತ ಹೇಳ್ಬೋದು. ನಿಮ್ಮ ಈ 7 ದಿನಗಳಲ್ಲಿ ಮುಂಬರುವ 7 ದಿನಗಳು ಏನಪ್ಪ ಅಂತ ಹೇಳಿದರೆ ಗೊಂದಲದಲ್ಲಿದ್ದಂತಹ ನಿಮ್ಮ ಮನಸ್ಸನ್ನು ನೀವು ಒಂದು ಸಮೃದ್ಧಿಯ ಕಡೆಗೆ ಹೋಗ್ತಾ ಇರೋದು. ಅಂದರೆ ನಿಮ್ಮ ಕಲಿಕೆಯಿಂದ ಒಂದು ಒಳ್ಳೆಯ ಅವಕಾಶಗಳನ್ನು ನೀವು ಪಡಿತಾ ಇದ್ದೀರಾ, ಒಂದು ಸಮೃದ್ಧಿನ ಪಡಿತಾ ಇದ್ದಾರೆ ಅಂತಲೇ ಹೇಳ್ಬೋದು. ಓಕೆನಾ. ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.